ವಿಜಯದಶಮಿ ಅಲ್ಲೇ ಇಂದೆಲ್ಲ ನೋಡಬೇಕು. ಆ ದೃಷ್ಟಿಕೋನ ಎಷ್ಟು ಚಂದದ. ಅದು ಬಾಯಾರಿ ಬಳಲಬಾರದು ಅಂತ ನಮಗೆ ಇಚ್ಛೆ ಇದ್ರೆ ಮನಸ್ಸ, ಅಲ್ಲಿ ನೀರು ಬರಬೇಕು ಅಂತ ಇಚ್ಛೆ ಇದ್ರೆ ಏನು ಮಾಡಬೇಕು ಅಂದ್ರೆ ಒಂದು ಎಲೆ ಸಹಿತ ಬಂಗಾರ ಅಂತ ನೋಡ್ಬೇಕು. ಕೆಲಸಕ್ಕೆ ಬರದ ಎಲೆಯನ್ನ ಈ ದಿವಸ ನಾವು ಬಂಗಾರ ಅಂತ ಭಾವಿಸಬೇಕು. ಯಾಕೆ? ಎಲೆ ಇಲ್ಲ ಅಂದ್ರೆ ಜೀವನ ಇಲ್ಲ. ಬಂಗಾರ ಇಲ್ಲದೆ ಇದ್ರೆ ಬದುಕ್ತೇವಿ, ಆದರೆ ಎಲೆ ಇಲ್ಲದೆ ಇದ್ರೆ ಬದುಕುವುದಿಲ್ಲ. ಜಗತ್ತೇ ಬದುಕುವುದಿಲ್ಲ. ಎಲ್ಲ ತಯಾರ ಮಾಡೋದು ಎಲೆ, ಗಿಡಕ್ಕೆ ಅನ್ನ ಕೊಡೋದು, ಹೂವಿಗೆ ಸುಗಂಧ ತುಂಬೋದು, ಹಣ್ಣಿನಲ್ಲಿ ರಸ ತುಂಬೋದು, ಎಲ್ಲ ಮಾಡೋದು ಎಲೆ. ಇಂಥ ಎಲೆ ಅಂದ್ರೆ ಜಗತ್ತಿನಲ್ಲಿ ಬಂಗಾರ ಇದ್ದಂಗೆ. ಆ ದೃಷ್ಟಿಕೋನ ತರೋದಕ್ಕಾಗಿ ಭಾರತೀಯ ಋಷಿಗಳು ಇದೊಂದು ಮಾಡಿದರು. ಬಂಗಾರ ಅಂತ ನೋಡಿ ಅಂತ. ಯಾರು ಬಂಗಾರ ಕೊಡುದಿಲ್ಲ, ಎಲೆನೇ ಕೊಟ್ರದು ಬಂಗಾರ. ಎಲೆಯನ್ನೇ ಕೊಟ್ಟರು ಸಹಿತ ಬಂಗಾರ ಅಂತ ಅದನ್ನು ನೋಡ್ತಾ ಇರುವ ದೃಷ್ಟಿಕೋನದಲ್ಲ, ಅದು ಮನಸ್ಸಿಗೆ ಸಂತೋಷ ಕೊಡ್ತದೆ. ಅವಾಗ ಬಾವಿ ತೆಗೆದ ಬಾವ್ಯಾಗ ನೀರು ಬರಕ್ ಶುರುವಾಗ್ತವ. ಅದೇನು ಬಾಯಾರಿಕೆ ಆಗ್ಯದಲ್ಲ, ಅದು ತೃಪ್ತಿಯಾಗ್ತದೆ. ಅದಕ್ಕೆ ನಿಮ್ಮ ವಿಜಯದಶಮಿ ಎಂದ ಎಲೆ ನೋಡಿ ಇಷ್ಟ ಆನಂದ ಪಡಬೇಕು. ನಾನು ಭಾರೀ ಸಿರಿವಂತ. ಉಳಿದ ಹಬ್ಬ ಏನು ಯಾಕಿರೋಲ್ಲ ಯಾಕೆ? ಇದೊಂದು ಬಹಳ ದೃಷ್ಟಿಕೋನ, ಹೊಸ ದೃಷ್ಟಿಕೋನವನ್ನು ತುಂಬೋದು. ನಾವು ಯಾರೂ ಬಡವರಲ್ಲ, ನಾವು ಯಾರೂ ಬಡವರಲ್ಲ. ಯಾಕೆ? ನಮ್ಮ ಸುತ್ತ ಹಸಿರ, ಈ ಹಸಿರೇ ನಮ್ಮ ಸಂಪದ. ಅಂಥ ದೃಷ್ಟಿಕೋನ ಬಂತು ಅಂದ್ರೆ ಎಲ್ಲರೂ ಶ್ರೀಮಂತರು. ಇದು ನಿಸರ್ಗದ ಹಬ್ಬ. ಇದು ನಿಸರ್ಗದಲ್ಲಿಯೇ ಏನು ಕಾಣೋದು? ಸಂಪತ್ತನ್ನ ಕಾಣೋದು, ಸುವರ್ಣವನ ಕಾಣೋದು. ಅಂಥದ್ದು ಒಂದು ಸುಮ್ಮನೆ ಸಣ್ಣ ಗಿಡ ನಿಮ್ಮ ಹಿತ್ತಲಾಗಿತ್ತು ಅಂದ್ರೆ ನೀವು ಸಿರಿವಂತರು. ಸಣ್ಣ ಗಿಡ, ಒಂದು ಪಪ್ಪಾಯಿ ಗಿಡ ಸುಮ್ಮನೆ ಒಂದು ವರ್ಷಕ್ಕೆ ಎಷ್ಟು ಚಂದ ಕಾಯಿಗಳನ್ನ ಬಿಡ್ತದೆ. ಅದೇ ಶ್ರೀಮಂತಿ, ಅದು ಸಂಪತ್ತು. ಅಂಥ ಸಂಪತ್ತನ್ನ ಪ್ರತಿಯೊಬ್ಬ ಅನುಭವಿಸಬೇಕು, ಪರಸ್ಪರಿಗೆ ಕೊಡಬೇಕದನ್ನು. ಅಂಥದ್ದೊಂದು ಸುಂದರ ಹಬ್ಬ ಇದು. ಎಲ್ಲರನ್ನ ಶ್ರೀಮಂತ ಮಾಡುವ ಹಬ್ಬ ಇದು. ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಕೊಡ್ತಾ ಹೋಗ್ತೇವೆ, ಅದು ಶ್ರೀಮಂತ ಮಾಡೋದು. ನೀನು ಶ್ರೀಮಂತ ಆಗುವಂತ ಇವ ಕೊಡೋದು, ನೀವು ಶ್ರೀಮಂತ ಆಗ್ರಿ ಅಂತ ಅವ ಕೊಡೋದು. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಅವಾಗಿದು ವಿಜಯದಶಮಿ. ನೀನೂ ಶ್ರೀಮಂತ, ನಾನೂ ಶ್ರೀಮಂತ, ನಾವಿಬ್ಬರೂ ಶ್ರೀಮಂತರು. ಈ ಭಾವ ತುಂಬೋದಕ್ಕಾಗಿ ಇದೊಂದಿಷ್ಟು ಹಬ್ಬ ಇದೆ. ಎಂದು ಹೋಗಿ ಕೊಡ್ರಿ, ಎಲ್ಲರಿಗೂ ಒಳ್ಳೆದನ್ನ ಬಯಸೋದು. ಯಾರು ನಮ್ಗೂಡ ಜಗಳ ಮಾಡ್ತಾರಲ್ಲ, ಮಾಡಿರ್ತಾರೆ ಇಲ್ಲಿ ತಕ ಒಂದು ವರ್ಷದಾಗ, ಅವ್ರ ಮುಖ ನಾವು ನೋಡಿರದೆ ಇದ್ದರೂ ಚಿಂತಿಲ್ಲ. ಮೊಟ್ಟ ಮೊದಲು ಹೋಗಿ ಇದು ಬಂಗಾರ ಕೊಟ್ಟು ನೀವು ಶ್ರೀಮಂತರು, ಬಂಗಾರ ಆಗ್ರಿ ಅಂತ ಕೊಟ್ಟು ಬಿಡೋದು. ಅದು ದೊಡ್ಡ ಗುಣ, ಅದು ಭಾವ ಬಂಗಾರ. ಭಾವನೆ ಹೇಗಿರಬೇಕಂದ್ರೆ ಎಲ್ಲರೂ ನಮ್ಮವರು. ಅಂಥ ಸುಂದರ ಭಾವ ಬೆಳೆಸೋದಕ್ಕಾಗಿ, ನಿಸರ್ಗದ ಪ್ರೇಮವನ್ನು ಬೆಳೆಸೋದಕ್ಕಾಗಿ, ಅಷ್ಟೇ ಅಲ್ಲ ಎಲೆಗಳ ಮಧ್ಯ ಸಂಪತ್ತನ್ನು ಕಾಣುವುದಕ್ಕಾಗಿ ಇದೊಂದಿಷ್ಟು ಹಬ್ಬ. ಅದನ್ನು ತಾವೆಲ್ಲ ಇಂದ ಆಚರಿಸ್ತೀರಿ. ನಿಮ್ಮ ಹಬ್ಬ ಬಹಳ ಚೆನ್ನಾಗಿ ಆಗಲಿ ಅಂತ ಹಾರೈಸಿ ತಮಗೆಲ್ಲ ನಮಸ್ಕಾರ. ಇಂದು ವಿಜಯದಶಮಿ ತುಂಬೋದಕ್ಕಾಗಿ ಇದೊಂದಿಷ್ಟು ಹಬ್ಬ ಇದೆ. ಎಂದು ಹೋಗಿ ಕೊಡ್ರಿ, ಎಲ್ಲರಿಗೂ ಒಳ್ಳೆದನ್ನ ಬಯಸೋದು. ಯಾರು ನಮ್ಗೂಡ ಜಗಳ ಮಾಡ್ತಾರಲ್ಲ, ಮಾಡಿರ್ತಾರೆ ಇಲ್ಲಿ ತಕ ಒಂದು ವರ್ಷದಾಗ, ಅವ್ರ ಮುಖ ನಾವು ನೋಡಿರದೆ ಇದ್ದರೂ ಚಿಂತಿಲ್ಲ. ಮೊಟ್ಟ ಮೊದಲು ಹೋಗಿ ಇದು ಬಂಗಾರ ಕೊಟ್ಟು ನೀವು ಶ್ರೀಮಂತರು, ಬಂಗಾರ ಆಗ್ರಿ ಅಂತ ಕೊಟ್ಟು ಬಿಡೋದು. ಅದು ದೊಡ್ಡ ಗುಣ, ಅದು ಭಾವ ಬಂಗಾರ. ಭಾವನೆ